ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಹೆಂಡತಿಯಾಗಿ ನಿಮ್ ಕರ್ತವ್ಯನ ನಿಭಾಯಿಸಿದಿರಾ, ಓಕೆ. ಆದ್ರೆ ಮಗಳಾಗಿ ನೀವು ನಿಮ್ ಕರ್ತವ್ಯನ ಮಾಡಿದ್ರಾ? ನಿಮ್ ಕರ್ತವ್ಯನ ನೀವು ಸರಿಯಾಗಿ ಮಾಡಿದಿದ್ರೆ ಇವತ್ತು ನಾನ್ ನಿಮ್ಗೆ ಅಡ್ಡಿಯಾಗಿ ನಿಲ್ತಾ ಇರ್ಲಿಲ್ಲ. ಕಾವೇರಿ, ಏನ್ ಹೇಳ್ತಾ ಇದ್ಯಾ? ನಿನ್ ಹಸ್ಬೆಂಡ್ಗೆ ವಿಷ ಕೊಟ್ಟಿದ್ ಇವ್ರ ಗಂಡನಾ? ಹೌದು ಡಾಕ್ಟರ್. ಅದಕ್ಕೆ ರಾಮ್ ಸರ್ ವಿಷಯದಲ್ಲಿ ಇವ್ರು ಯಾವುದೇ ಕಾಲ್ ತಗೊಳ್ಳೋ ಅಧಿಕಾರ ಇವ್ರಿಗಿಲ್ಲ. ಡಾಕ್ಟರ್, ಇದೆಲ್ಲ ಡಿಸ್ಕಸ್ ಮಾಡೋ ಟೈಮ್ ಇದೆಲ್ಲ. ಇವಳ ಮಾತು ನಂಬೇಡಿ. ಪರಶುರಾಮ್ ಅವ್ರ ಮಗಳು ನಾನು. ಅವರ ಆರೋಗ್ಯದ ವಿಷಯಕ್ಕೆ ಬಂದಾಗ ಯಾವುದೇ ರೀತಿ ಕಾಲ್ ತಗೊಳ್ಳೋದಕ್ಕೂ ನನಗೆ ಸಂಪೂರ್ಣ ಅಧಿಕಾರ ಇದೆ. ಅವ್ರನ್ನ ಶಿಫ್ಟ್ ಮಾಡಬೇಕು, ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಷ್ಟೇ. ನೀವು ಅಪರಾಧಿ ಪರ ವಾದ ಮಾಡ್ತಿರೋ ಲಾಯರು. ನಮ್ಮ ಮಾತು ಮೀರಿ ನೀವು ರಾಮ್ ಸರ್ನ ಶಿಫ್ಟ್ ಮಾಡಿದ್ರೆ ಸಾಕ್ಷಿ ನಾಶಕ್ಕೆ ನೀವು ಪ್ರಯತ್ನ ಪಟ್ರಿ ಅಂತ ಕೋರ್ಟಲ್ಲಿ ನಾನು ಈಸಿಯಾಗಿ ಪ್ರೂವ್ ಮಾಡ್ಬೋದು. ಆಮೇಲೆ ಏನಾಗತ್ತೆ ಅಂತ ನಾನು ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ನೀವು ನಿಮ್ಮ ಹಕ್ಕನ್ನ ಚಲಾಯಿಸಕ್ ಬಂದ್ರೆ ನಾನು ನನ್ನ ಹಕ್ಕನ್ನ ಚಲಾಯಿಸಬೇಕಾಗತ್ತೆ. ಹುಷಾರ್. ಏ ಕಾವೇರಿ, ಪ್ರಬಲ, ಹಕ್ಕು ಅಧಿಕಾರದ ವಿಚಾರ ಮಾತಾಡೋ ನೀನು ಸಂಸಾರದ ವಿಚಾರನ ಎಲ್ಲಿ ಯಾರ ಮುಂದೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಓ, ನೀವು ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ? ಡಾಕ್ಟರ್ ಮುಂದೆ ನಿಮ್ ಹೆಂಡತಿ ಮರ್ಯಾದೆ ಹೋಗುತ್ತೆ ಅಂತ ಸಿಡದೆ ಇದ್ದು ನನ್ನ ಜೊತೆ ಜಗಳ ಆಡೋದಿಕ್ ಬಂದಿದ್ದೀರಾ? ಆದ್ರೆ ನೀವು ಮಾಡಿದ ಪಾಪದ ಕೆಲ್ಸ ಸುಳ್ಳಲ್ಲ ಅಲ್ವಾ? ಅದ್ ನಿಜಾನೇ ತಾನೆ? ನೀವ್ ಈಗ ಇದನ್ನ ಹೇಳ್ತಾ ಇದ್ದೀರಾ ಅಲ್ವಾ? ಅದನ್ನ ನೀವು ಅಪರಾಧ ಮಾಡಕ್ಕಿಂತ ಮುಂಚೆ ಯೋಚನೆ ಮಾಡಿದಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಅದು ಅಲ್ಲದೆ ಕೋರ್ಟ್ ಅಲ್ಲಿ ಆಲ್ರೆಡಿ ಆರ್ಡರ್ ಇದೆ, ನೀವ್ ಯಾವುದೇ ಕಾರಣಕ್ಕೂ ರಾಮ್ ಸರ್ನ ನೋಡೋದಿಕ್ಕೆ ಬರೋ ಹಾಗಿಲ್ಲ ಅಂತ. ನೋಡೋಕ್ ಪ್ರಯತ್ನ ಪಟ್ರೆ ಬೇಲ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಇಷ್ಟು ಸಣ್ಣ ವಿಚಾರ ಲಾಯರ್ಗಳಾಗಿ ನಿಮಗೆ ಗೊತ್ತಿಲ್ವಾ? ಗೊತ್ತಿದ್ರೂ ಬಂದಿದ್ದೀರಾ ಅಂದ್ರೆ ಅದು ತಪ್ಪಲ್ವಾ? ಅಯ್ಯೋ, ಹೋಗಿ ಹೋಗಿ ಸರಿ ತಪ್ಪಿನ ಬಗ್ಗೆ ನಾನು ಯಾರ ಹತ್ರ ಮಾತಾಡ್ತಾ ಇದ್ದೀನಿ? ತಪ್ಪನ್ನೇ ಮಾಡೋರ್ಗೆ ತಪ್ಪ ಮೇಲೆ ತಪ್ಪು ಮಾಡೋದು ತಪ್ಪೇ ಅನ್ಸಲ್ಲ. ಆದ್ರೆ ತಪ್ಪನ್ನ ತಿದ್ದೋದಿಕ್ಕೆ, ಶಿಕ್ಷೆ ಕೊಟ್ಟು ದಂಡಿಸೋದಿಕ್ಕೆ ನನಗೆ ಚೆನ್ನಾಗೇ ಗೊತ್ತು. ಈಗಲೇ ಪೊಲೀಸರಿಗೆ ಕಾಲ್ ಮಾಡಿ ನೀವಿಲ್ಲಿ ಬಂದಿರೋ ವಿಚಾರನ ಹೇಳಿ ನಿಮ್ಮನ್ನ ಅರೆಸ್ಟ್ ಮಾಡಿಸ್ಲಾ ಅಥವಾ ನಿಮ್ ಬೇಲನ್ನ ಕ್ಯಾನ್ಸಲ್ ಮಾಡಿಸ್ಲಾ? ರೀ, ಏನ್ರಿ ಬಾಯಿಗೆ ಬಂದಿರೋ ರೇಟ್ ಹೇಳ್ತಿದ್ದೀರಾ? ಬೆಂಗಳೂರಲ್ಲಿ ಇದಕ್ಕಿಂತ ಚೀಪಾಗಿ ಸಿಗುತ್ತೆ ಗೊತ್ತಾ? ಹಂಗಾರೆ ಬೆಂಗಳೂರಲ್ಲೇ ತಗೊಳ್ಳಿ, ಹೋಗ್ರಿ. ಏನ್ರಿ ಹಿಂಗ್ ಹೇಳ್ತೀರಾ? ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಹೋಗ್ತಾ ಇರಿ. ನೀವು ಬೇಡ, ನಿಮ್ ತರಕಾರಿನೂ ಬೇಡ, ಹೋಗ್ರಿ. ಹೋಗಿ ಹೋಗಿ. ಅರ್ಜುನ್, ಹಾಯ್ ಪೂರ್ಣಿ. ನಮಸ್ತೆ ಅಮ್ಮ. ನಮಸ್ತೆ ಅಪ್ಪ. ಏನಾಯ್ತು? ಏನಿಲ್ಲ ಪೂರ್ಣಿ, ಮನೆಗ್ ತರಕಾರಿ ತಗೊಳ್ಳೋಣ ಅಂತ ಬಂದೆ. ಇವ್ರು ನೋಡಿದ್ರೆ ಬಾಯಿಗೆ ಬಂದಿರೋ ರೇಟ್ ಹೇಳ್ತಾ ಇದಾರೆ. ಕೆಲವರು ತರಕಾರಿ ತಗೊಳಕ್ ಬಂದಾಗ ಗಂಡ್ ಮಕ್ಳು ಬಂದ್ರೇನೆ ಒಂದ್ ರೇಟ್ ಹೇಳ್ತಾರೆ, ಹೆಣ್ಮಕ್ಳು ಬಂದ್ರೇನೆ ಒಂದ್ ರೇಟ್ ಹೇಳ್ತಾರೆ. ಓ, ಗಂಡು ಹೆಣ್ಣು ಅಂತ ತರಕಾರಿ ಏನಾದ್ರೂ ಚೇಂಜ್ ಆಗ್ಬಿಡುತ್ತಾ? ಇಲ್ಲ ತಾನೆ? ಚೇಂಜ್ ಆಗಲ್ಲಪ್ಪ. ಆದ್ರೆ ಚೌಕಾಸಿ ಮಾಡಕ್ಕೆ ಗಂಡ್ಮಕ್ಳಿಗೆ ಬರಲ್ವಲ್ಲ, ಅದಕ್ಕೆ ಒಂದೊಂದ್ ರೇಟ್ ಹೇಳ್ತಾರೆ. ಇವಾಗ ನಿನ್ಗೇನ್ ತರಕಾರಿ ಬೇಕು ಹೇಳು, ನಾನೇ ತಂದ್ಕೊಡ್ತೀನಿ. ಆಲೂಗಡ್ಡೆ, ಈರುಳ್ಳಿ, ಅಲ್ಲಿ ಇಟ್ಟಿರೋದಲ್ಲ ನಾನ್ ತಗೋಬೇಕು ಅಂತಾನೆ ಇಟ್ಟಿರೋದು. ಸರಿ ಕೊಡು, ನಾನ್ ತಗೊಂಡ್ ಬರ್ತೀನಿ. ಒಂದ್ ನಿಮಿಷ. ಅಣ್ಣ, ಆಲೂಗಡ್ಡೆ ಎಷ್ಟು? 25 ರೂಪಾಯಿ ಮೇಡಮ್. ಏನ್ ಅಷ್ಟೊಂದು ಹೇಳ್ತಿದ್ದೀರಾ?